ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಕೇಳ್ಕುಂಬ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮಲ್ನಾಡ್ ಸೈಡ್, ಅದರಲ್ಲೂ ಈಡಿಗರ ಸ್ಪೆಷಲಲ್ಲಿ ಕೇಳ್ಕುಂಬನ ಹೇಗೆ ರೆಡಿ ಮಾಡ್ತಾರೆ. ಕೇಳ್ಕುಂಬ ಅಂದರೆ ಮಣ್ಣಿನ ಮಡಿಕೆ, ಅದಕ್ಕೆ ಅಕ್ಕಿಯಲ್ಲಿ ಡಿಸೈನ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಅದನ್ನ ಫೈನಲ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನೋಡಿ, ಈ ರೀತಿ ಮಡಿಕೆನ ಅಂದರೆ ಕುಂಬನ ಫಸ್ಟು ಎಣ್ಣೆ ನೀಟಾಗಿ ಹಚ್ಬಿಟ್ಟು ಈ ರೀತಿ ಅಕ್ಕಿಗೆ ಕಲರ್ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ನೀಟಾಗಿ ಡಿಸೈನ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸೂಪರಾಗಿ ಕಾಣಿಸುತ್ತೆ. ಈ ಥರ ವಿಶೇಷ ಎಲ್ಲೂ ನೋಡಿರೋ ಚಾನ್ಸೇ ಇಲ್ಲ ನೀವು. ಅದು ನಮ್ಮ ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ರೀತಿ ಅಕ್ಕಿ ಕಲರ್ ಮಾಡಿಬಿಟ್ಟು ನಿಧಾನ ಅಂಟಿಸ್ತಾ ಹೋಗ್ತಾರೆ. ಇಲ್ಲಿ ನಮ್ಮ ಈ ಉಸ್ತುವಾರಿ ಸಚಿವರು ನಮ್ಮ ಗೀತಕ್ಕ, ಚಿಕ್ಕಮ್ಮ, ನಮ್ಮ ಅಕ್ಕರು, ನಮ್ಮ ಅತ್ತೆ ಇದ್ದಾರೆ. ಎಲ್ಲ ಈ ರೀತಿ ಚಂದ ಮಾಡಿ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಅದನ್ನ ಕೆಲವರು ಗುರ್ತಿಸ್ಕೊಂಡಿಲ್ಲ ಇನ್ನು. ಅದು ಕೆಲವೊಂದು ಸಂಭ್ರಮ ಅಥವಾ ಈ ಥರ ಮದುವೆಯಲ್ಲಿ ಗೊತ್ತಾಗತ್ತೆ. ಈಗಿನ ಕಾಲದ ಫ್ಯಾಷನ್ ಮದುವೆಯಲ್ಲಿ ಈ ಥರ ಎಲ್ಲ ಸಿಗಲ್ಲ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ನಿಧಾನ, ಅದು ಅಂಟ್ಕೊಂಡಿರುತ್ತೆ. ಇದಕ್ಕೆ ಯಾವುದೇ ರೀತಿ ಗಮ್ಮನ್ನು ಯೂಸ್ ಮಾಡಲ್ಲ. ಆ ಎಣ್ಣೆಯಲ್ಲೇ ಅಂಟೋ ರೀತಿ ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಯೂಸ್ ಮಾಡ್ತಾರೆ ನೋಡಿ. ಇದನ್ನ ಮದುವೆ ಹಿಂದಿನ ದಿವಸ ರೆಡಿ ಮಾಡ್ತಾರೆ, ಡೆಕೋರೇಟ್ ಮಾಡ್ತಾರೆ. ಇದನ್ನ ಮುಂಚೆನೆ ಮಾಡಿಡಲ್ಲ, ಮದುವೆ ಹಿಂದಿನ ದಿನ ಈ ರೀತಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಪೇಷನ್ಸ್ ಬೇಕು ಇದಕ್ಕೆ. ನೋಡಿ ಅಕ್ಕಿ ಕಲರ್ ಮಿಕ್ಸ್ ಮಾಡಿಬಿಟ್ಟು ಈ ಥರ ಅಕ್ಕಿ ರೆಡಿ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಅಂಟಿಸ್ತಾ ಬರ್ತಾರೆ. ಇನ್ನು ಯಾವ್ಯಾವ ರೀತಿ ಏನೇನೋ ಸ್ಪೆಷಲ್ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಇದೆಲ್ಲ ಈ ಥರದ್ದೆಲ್ಲ ನೋಡೋಕ್ಕೆ ಚಂದ. ನಾನು ಎಷ್ಟೋ ಮದುವೆ ಮನೆ ಮಾಡಿದ್ದೀನಿ, ಬಟ್ ಈ ಥರದ್ದೆಲ್ಲ ನೋಡಿರ್ಲಿಲ್ಲ. ಇದು ನಮ್ಮ ಮನೆ ಫಂಕ್ಷನ್ ಆಗಿರೋದ್ರಿಂದ ಈ ರೀತಿ ಡೆಕೋರೇಟ್ ಮಾಡೋದನ್ನ ಒಂದು ವಿಡಿಯೋ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡಿ ಒಂದು ಸ್ಟೆಪ್ ಮುಗೀತು. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ, ಅದನ್ನು ಟಚ್ ಮಾಡಿಬಿಟ್ಟು ಇವಾಗ ಡಿಸೈನ್ ಎರಡು ಕುಂಬ ಇರ್ತಾರೆ, ಅದರಲ್ಲಿ ಒಂದು ಕುಂಬ ಡಿಸೈನ್ ಈ ಥರ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅದಕ್ಕೆ ಮುಚ್ಚಳನೂ ಇದೆ, ಅದು ಮುಚ್ಚಳಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಫೈನಲ್ ಟಚ್ ಅಂತೂ ಸಖತ್ತಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ಬಿಟ್ರು, ಎಷ್ಟು ಬೇಗ ಟೈಮ್ ತಗೊಂಡು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇನ್ನೇನು ಎರಡು ಫಿನಿಶ್ ಆಗ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಸೂಪರಾಗಿ ಬಂದಿದೆ. ಇದನ್ನ ಕ್ರೆಡಿಟ್ನ ಇವರಿಬ್ಬರಿಗೆ ಕೊಡಬೇಕು ಮೇನ್ ಆಗಿ ಅಂತ ಹೇಳಿದಕ್ಕೆ ಅವ್ರು ನಗ್ತಾ ಇದ್ದಾರೆ. ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಡೆ ಯಾವ ರೀತಿ ಎಲ್ಲ ಮಾಡ್ತಾರೆ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.